ಐ ಆಮ್ ಕೈಂಡ್ ಆಫ್ ಲಿವಿಂಗ್ ಮೈ ಡ್ರೀಮ್ ಲೈಫ್ ಅಂತ ಹೇಳ್ಬೋದು. ಕಾದಿರುವೆ ಎಲ್ಲ ಮರೆತು. ಮುಂಚೆ ಕಾಲ್ ಮಾಡ್ತಿದ್ದಲ್ಲ ಅವಾಗ ಹೇಳ್ತಿದ್ದ, ಈಗ ಡೌ ಮಾಡ್ತಾವನೆ. ಎಲ್ಲೋ ಒಂದು ಲಕ್ಸುರಿ ಜಮ್ಮಿದೆ ಅಂತೆ. ಈ ಮನುಷ್ಯನ ನಾನು 2.5 years in. You guys like this, huh? Wow. Jari is running away now. Challenge accepted, guys. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಎದ್ದು ಜಿಮ್ಗೆ ಹೋಗ್ಬೇಕಿತ್ತು, ಬಟ್ ನಿನ್ನೆ ಬ್ಯಾಕ್ ಮಾಡಿ ಎಷ್ಟು ಪೇಯ್ನ್ ಇದೆ ಅಂತಂದರೆ ಐ ಕಾಂಟ್ ಇವನ್ ಟೆಲ್ ಯು. ಸೊ ಹಾಗಾಗಿ ಇವತ್ತು ಏನು ಓಣಂ ಸೆಲೆಬ್ರೇಷನ್ ಬೇರೆ ಇತ್ತಲ್ಲ, ಸೊ ಹಾಗಾಗಿ ನಮ್ಮ ಟ್ರೈನರ್ ಬೆಳಗ್ಗೆ ಬೇಗ ಬರೋಂಗಿದ್ರೆ ಬಂದ್ಬಿಡಿ ಅಂತ ಹೇಳೋದು ನಂಗೆ ಹೇಳೋಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಸಂಜೆ ಹೋಗ್ತೀನಿ, ಇಬ್ಬರು ವರ್ಕೌಟ್ ಕಳಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇವಾಗ ನಮ್ಮ ಅಣ್ಣ ಮತ್ತು ಯಶು ಅವ್ರು ಆಲ್ರೆಡಿ ಪೂಲಿಗೆ ಹೋಗಿದ್ದಾರೆ. ಪೂಲಿಗೆ ಹೋಗೋಣ ಅಂತ ಐ ಥಿಂಕ್ ಸೊಸೈಟಿಗೆ ಬಂದಾಗಲಿಂದ ಇವತ್ತೇ ಫಸ್ಟ್ ಟೈಮ್ ಪೂಲಿಗೆ ಇಳಿತಿರೋದು. ಇಟ್ಸ್ ಬೀನ್ ಲೈಕ್ 5 months ಆಗ್ತಾ ಬಂತು ಆಲ್ರೆಡಿ. ಲೆಟ್ಸ್ ಗೋ ಗೈಸ್. ಇವಾಗ ಇಲ್ಲಿ ಆಲ್ರೆಡಿ ಪೂಲ್ ಹತ್ರ ಇದ್ದಾರೆ ನೋಡಿ ಇಲ್ಲಿ ಇವರು. ಆ್ಯಂಡ್ ಇವತ್ತು 2 people ಲಿಮಿಟ್ ಎಕ್ಸೀಡ್ ಆಗಿದೆ, ಬಿಕಾಸ್ ಯಶು ಮತ್ತು ಅಣ್ಣ ಇಬ್ಬರು ಬಂದಿದ್ದಾರಲ್ಲ, ಹಂಗಾಗಿ. ಸೊ ನನಗೆ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಂದ್ಸಲ ಮಾತಾಡಿ ಹೋಗ್ಬೇಕು ಪೂಲಿಗೆ. ನೀರು ಹೆಂಗಿದೆಯೋ ತಣ್ಣಗಿದೆಯೋ ಗೊತ್ತಿಲ್ಲ. ಯಶು ನೋಡಿ ಆಲ್ರೆಡಿ ಏನೋ ಸ್ವಿಮ್ ಮಾಡ್ತಾಳಲ್ಲಿ, ಕಾಣಂಗಿಲ್ಲ. ಗೈಸ್ ಇವತ್ತು ಓಣಂ ಸೆಲೆಬ್ರೇಷನ್ ಇರೋದ್ರಿಂದ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ತೊಗೋತಾ ಇದ್ದಾರೆ ನೋಡಿ ಎಲ್ಲರೂ. ನಮ್ಮ ಅಣ್ಣ ಮೇಲ್ಗಡೆ ಬಂದವ್ರೆ, ನಾನಿವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ಇನ್ನೊಂದು ಏನಂತಂದರೆ ಅದೇ ಯೋಚನೆ ಮಾಡ್ತಿದ್ದೀನಿ, ಕಣ್ಣು ಬಿಡೋದಲ್ಲ ಹೆಂಗೆ ಸ್ವಿಮ್ ಮಾಡೋದು ಅಂತ. ನೀರೊಳಗೆಲ್ಲ ಹೋಗೋಕ್ಕಾಗಲ್ಲ ಗೈಸ್, ಇಲ್ಲ ಅಂದರೆ ನನಗೆ ಗ್ಲಾಸಸ್ ಇಲ್ಲ ಅಂದರೆ. ಮೇ ಬಿ ಇವತ್ತು ಹೋದ್ಮೇಲೆ ರಾತ್ರಿ ಹುಡುಕ್ಬಿಟ್ಟಿಡ್ಬೇಕು ಇಲ್ಲೆಲ್ಲ ಏನೇನಿದೆ ಅಂತ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಈಸಿ ಆಗುತ್ತೆ. ಎಷ್ಟು ನೋಡ್ರಿ ಇಲ್ಲೇ ಇದ್ದಾಳೆ. ಹೌದಾ, ಈಗ ನಾನು ಇಳಿಬೇಕು, ಚೂರು ಇಳಿಬೇಕು ಇವಾಗ. ಇಲ್ಲ ಬ್ಯಾಗ್ ಇಟ್ಟಿದ್ದಾರೆ ಇವ್ರು, ಬ್ಯಾಗ್ ಜೊತೆಗೆ ನನ್ನ ಬ್ಯಾಗ್ ಕೊಡ್ತೀನಿ ಇವಾಗ. ಸೊ ಐ ಡೋಂಟ್ ನೋ ಎಲ್ಲರೂ ಎಲ್ಲಿಡ್ತಾರೆ ಅಂತ. ನಾವು ಒಳಗಡೆ ನೋಡಲಿಲ್ಲ, ಚೆಕ್ ಮಾಡಲಿಲ್ಲ. ಇವಾಗ ಹೋದ್ಮೇಲೆ ಚೆಕ್ ಮಾಡುವ. ಗೈಸ್ ಕೇಳ್ಕೊಂಡು ನರ್ಕಕ್ಕೆ ಇಳಿಯೋದು ಅಂದರೆ ಇದೆ ಅಂತ ಅನ್ಸುತ್ತೆ. ಎಷ್ಟು ಚಳಿ ಆಗ್ತಿದೆ ಗೊತ್ತಿಲ್ಲ, ಸಖತ್ ನೀರು ತಣ್ಣೋಗಿದೆ. ಅಟ್ಲೀಸ್ಟ್ ಶವರ್ ಆದ್ರೂ ಇಷ್ಟು ತಣ್ಣಗಿರ್ಲಿಲ್ಲ. ಇದು ಸ್ವರ ಕೊರಿತಾ ಇದೆ ಆ್ಯಕ್ಚುಲಿ. ಕಾಣಿಸ್ತಿದೀವ ಕಾಣಿಸ್ತಾ ಇಲ್ಲ, ಗ್ಲಾಸಸ್ ಹಾಕಿಲ್ಲ. ನಾವು ಅಣ್ಣ ಬ್ಲರು ಎಷ್ಟು ಬ್ಲರು ಸೂಟ್ ಕಾಣಿಸ್ತೀವಿ. ಬೇರೆ ಎಲ್ಲ ಚಳಿ ಆಗಲ್ಲ ಈ ಪೊಸಿಷನ್. ಅಯ್ಯೋ ತಡೆಯೋಕ್ಕಾಗಲ್ಲ. ಇದಕ್ಕೆ ಇಷ್ಟು ದಿನ ಬಂದಿರಲಿಲ್ಲ ನಾನು. ಇಷ್ಟ ಆಗುತ್ತೆ ಗೈಸ್ ಸ್ವಿಮ್ ಮಾಡೋಕ್ಕೆ, ಬಟ್ ಇಷ್ಟು ತಣ್ಣಗಿದ್ರೆ ಭಯ. ನಾನು ಅರ್ಧಂಬರ್ಧ ಹಿಂಸೆ ಆಗುತ್ತೆ. ಅರ್ಧಂಬರ್ಧ ಕಲ್ತಿದ್ದೀನಿ. ಕಲ್ತಾ ಇದೆ ನಿಮ್ಗೆ ಸಿಕ್ತು ಅಲ್ಲಿ ಒಳಗೆ ಕೊಟ್ರಾ? ಸೊ ಗೈಸ್ ಇವಾಗ ನಾನು ಮತ್ತೆ ಎಷ್ಟು ಸ್ವಿಮ್ಮಿಂಗ್ ಮಾಡ್ತಾ ಇದೀವಿ. ಅವಳೆಲ್ಲೋ ಗೊತ್ತೇ ಇಲ್ಲ, ಎಲ್ಲಿ ಕಾಣಿಸ್ತಾನೆ ಇದೆ. ಫುಲ್ ಅಲ್ಲಿ ತನಕ ಹೋಗ್ಬಿಡಿದಾಳೆ. ಫುಲ್ ಇಂಟ್ರೆಸ್ಟಾಗಿ ಕಲಿತಾಳೆ. ನೆನ್ನೆಯಿಂದ ಕ್ಲಾಸಿಗೆ ಬರ್ತಿದ್ರಲ್ಲ ಅವಳು, ಹಂಗಾಗಿ. ಸೊ ನಾನು ಗಾಗಲ್ಸ್ ಹುಡುಕ್ಬೇಕು ಗೈಸ್. ನೀರಲ್ಲಿ ಕಣ್ಣು ಓಪನ್ ಮಾಡೋಕ್ಕಾಗ್ತದೆ, ಏನೂ ಕಾಣಿಸ್ತಿಲ್ಲ. ಓಪನ್ ಮಾಡಿದ್ರೂ ಕಾಣಿಸಲ್ಲ ಅಲ್ವಾ. ಸೊ ಹಿಂದೆಗಡೆ ಹೆಂಗಿದೆ ನೋಡಿ. ಐ ಆಮ್ ಕೈಂಡ್ ಆಫ್ ಲಿವಿಂಗ್ ಮೈ ಡ್ರೀಮ್ ಲೈಫ್ ಅಂತ ಹೇಳ್ಬೋದು. ಸೊ ಇವ್ರು ಬರಬೇಕಾಯ್ತು ನಾನು ಫೈನಲಿ ಪೂಲಿಗೆ ಇಳಿಯೋದಕ್ಕೆ. ನಮ್ಮ ಅಣ್ಣ ಆಲ್ರೆಡಿ ಚೇಂಜ್ ಮಾಡ್ಕೊಂಬಂದ್ಬಿಟ್ಟಿದ್ದಾನೆ ನೋಡಿ ಇಲ್ಲಿ. ಗೈಸ್ ನನಗೆ ಆ್ಯಕ್ಚುಲಿ ಈ ಮೈಕು ಮತ್ತು ಇದು ಸ್ಪೀಕರ್ ಏನಿದೆ ಮೆಟಾ ಕಡೆಯಿಂದ ಕೊಟ್ಟಿದ್ದು 4 ವರ್ಷ ಆಯ್ತು. ಇವತ್ತು ತೆಗೆದುಬಿಟ್ಟು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಈಗ ನಿಮಗೋಸ್ಕರ ಒಂದು ಸ್ಪೆಷಲ್ ಸಾಂಗ್ನ ನನ್ನ ಕಡೆಯಿಂದ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಧನುಶ್ರೀ ಕಡೆಯಿಂದ ಏನಾಗಲಿ ಮುಂದೆ ಸಾಗಲಿ ಸಾಂಗ್. ಅದು ಆ್ಯಕ್ಚುಲಿ ಲೈನ್ ಏನು ನೋಡ್ಬೋದು ಸಾಂಗ್ ಅಲ್ಲ, ಅದು ಸಾಂಗ್ ಹೆಸರು ಮೇನ್ ನೇಮ್ ಏನದು, ಏನಾಗಲಿ ಮುಂದೆ ಸಾಗಲಿ. ರೆಡಿ? ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದಲ್ಲ ಸಿಗದು ಬಾಳಲಿ, ಬಯಸಿದ್ದಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಅದು ಬರ್ತಾ ಇದೆ. ಗೈಸ್, a big round of applause to Dhanushri for singing such a beautiful song.
ನಂಗೆ ಇವಾಗ ಆರ್ಕೆಸ್ಟ್ರಾದಲ್ಲಿ ಎಂತ ಇದು ಮಾಡ್ಬೇಕು ಅನಿಸ್ತಿದೆ ಅಂತ ಎಂತ ಆಂಕರಿಂಗ್ ಮಾಡ್ಬೇಕಂತ ಅನಿಸ್ತಿದೆ. ದಿಸ್ ಇಸ್ ಗಿವಿಂಗ್ ಸಚ್ ಎ ಗುಡ್ ಫೀಲ್ ಗೈಸ್. ಮೇ ಬಿ ಇನ್ನೊಂದು ವಾರ ಮುಜ್ಜಾಡ್ತೀವಿ, ಆಮೇಲೆ ಮೂಲೆಗೆ ಆಗ್ತೀವಿ ಇದನ್ನ. ಮತ್ತೆ ಆರ್ಕೆಸ್ಟ್ರಾ ಫೀಲ್ ಬರ್ತಾ ಇದೆ. ಹೋಗುವ ಇಲ್ಲಿ, ಹೋಗುವನು ಇಲ್ಲಿ 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 ಬೋವನು ನೋಡಿದ್ವಿ, ಇಲ್ಲಿ ಬೋವನು. ಅಲ್ಲಿಗೆ ಈಗ ಫೈನಲಿ ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಮನೆಗೆ ಬಂದಿದ್ದೀನಿ. ಯಾಕೆ ಹಿಡ್ಕೊಂಡು ಮಾತಾಡ್ತಾರೆ ಗೊತ್ತಿಲ್ಲ, ಅಭ್ಯಾಸ ಹೋಗೈತಿ ಇವಾಗ. ಈಗ ಸ್ವಲ್ಪ ಏನಾದ್ರು ತಿನ್ಬೇಕು. ಇದು ಲಿಟ್ರಲಿ ಪೂಲಿಂದ ಹೊರಗೆ ಬಂದ ತಕ್ಷಣ ಅನ್ಸಿದ ಫೀಲಿಂಗ್ ಏನಂತಂದ್ರೆ ಮನೆಗೆ ಬಂದ್ಬಿಟ್ಟು ಏನಾದ್ರು ಬಿಸಿ ಏನಾದ್ರು ಖಾರ ಎಣ್ಣೆ ಐಟಮ್ ಏನಾದ್ರು ತಿನ್ಬೇಕು ಅನ್ನೋ ಫೀಲಿಂಗು ನನಗೂ ಯಶ್ವಿಗೂ. ನಾವು ಸರಿಯಾಗಿ ಆಟಾಡಿದೀವಿ. ಆ್ಯಂಡ್ ಯಾವತ್ತು ಜಿಮ್ಮಿಗೆ ಹೋಗೋಣ ಅಂದ ಕಡೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮೇಡಮ್ ಅವರು ಅವರ ಅಣ್ಣನ ಮಗನ ಜೊತೆ ಮಾತಾಡ್ತಾರೋ ಸೈಡಿಗೆ ಹೋಗ್ಬಿಟ್ಟ. ಒಂದು ಮೂಮೆಂಟ್ ಇದೆಯಾ ಇದರಲ್ಲಿ ಕ್ಯಾಮ್ರಾದಲ್ಲಿ? ಇವಾಗ ಅಪ್ಪ ಅಮ್ಮನ ರೂಮ್ ಏನಿತ್ತು, ಇದು ಯಶು ಮತ್ತೆ ಅಣ್ಣನ ರೂಮ್ ಆಗ್ಬಿಟ್ಟಿದೆ. ಇವಾಗ ಇಲ್ಲೇ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಯಶು ನೋಡಿ ಯಾವ ಟಿ ಶರ್ಟ್ ಹಾಕೊಂಡೋಳೆ. ಇವಾಗ ಪೂಲಲ್ಲಿ ಇಳಿದು ಬಂದ್ಮೇಲೆ ಅಣ್ಣ ಇನ್ನು ಟಿ ಶರ್ಟ್ ಭಾಷೆಯವರು ತಿನ್ನೋಣ ಹಸುವಾಗ್ತಿದೆ. ಮತ್ತೆ ಅದಕ್ಕೆ ಮಾಡ್ಲಿ ಅಂತ ಕಾಯ್ತಿದ್ದೀನಿ. ಡುಮು ಮಾಡ್ಕೊಡ್ಲಿ ಅಂತನಾ? ಅದು ನಾವೇ ಮಾಡಿದ್ರೆ ತಿನ್ನಕ್ ಮಜಾ ಇರಲ್ಲ. ಹೌದು. ಮಾತಾಡು ಬೆಕ್ಕನ್ನು ತೋರಿಸ್ತಾನೆ. ಖುಷಿ. ಅಣ್ಣ ಹಜಾರೆ ಅಂತ ಅದ್ರ ಹೆಸರು. ಅಣ್ಣ ಹಜಾರೆ. ಇನ್ನೊಂದೆಲ್ಲವಾ? ಇನ್ನೊಂದು ನಾವು ಅವನ್ನೇ ತೋರಿಸ್ತಾನೆ ಮಗನು. ಸ್ವೀಟಿ ಎಲ್ಲ ಹೋಯ್ದಳೆ. ಹಾಂ ಗೈಸ್, ಇವಾಗ ನಾನು ಫಸ್ಟ್ ಬ್ಯಾಗ್ ತೆಗಿಬೇಕು. ಬ್ಯಾಗ್ ಹಿಡ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದೀನಿ. ಸ್ವಲ್ಪ ಚಳಿ ಅನಿಸ್ತದೆ. ಸ್ನಾನ ಮಾಡಿಕೊಂಡು ಜಿಮ್ಮಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಎಲ್ಲೋ ಒಂದು ಲಕ್ಸುರಿ ಜಿಮ್ ಇದೆ ಅಂತೆ. ಸೊ ಅಲ್ಲಿ ವರ್ಕೌಟ್ ಮಾಡೋಣ. ಲಾಸ್ಟ್ ಇನ್ನೆರಡು ಪಾಸ್ ಏನೋ ಇದೆ, ಈ ಮಂತ್ ಎಂತ ಎಕ್ಸ್ಪೈರ್ ಆಗುತ್ತೆ ಅಂತೇನೋ ಹೇಳ್ತಾ ಇದ್ರು. ಸೊ ಹಂಗಾಗಿ ನಾನು ಚಿಕ್ಕಮಂಗ್ಳೂರು ಬ್ಲಾಗಲ್ಲಿ ನೋಡಿರ್ಬೋದು. ಸೊ ಹಾಗಾಗಿ ಹೋಗೋಣ ಅಂದ್ಕೋತೀನಿ. ಲೆಟ್ಸಿ ಏನಾಗುತ್ತೆ, ಹೋಗಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಏನೇನೇನು ಏನ್ ಹೇಳ್ತಿದ್ದಾಳವ? ಪೋಕಲ್ಲಿ ಕನ್ಫ್ಯೂಸ್ ಆಗ್ತಾಳೆ. ನನ್ನ ಹತ್ರ ಬಂದ್ಲಿ ಏನೋ ಆಗ್ಬಿಟ್ಟಿದೆ ಡುಮ್ಮು ಬಾಯ್ಲಿ ಅಂತ. ಟ್ರೈ. ಅಯ್ಯೋ, ಲಿರಿಕ್ಸ್ ಗೊತ್ತಿಲ್ವಾ? ಕನ್ನಡ ಸಾಂಗು. ಇಲ್ಲ, ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆಗಿಂತ ಮುಂಚೆ ಕಾಲ್ ಮಾಡ್ತಿದ್ದಲ್ಲ, ಅವಾಗ ಹೇಳ್ತಿದ್ದ. ಈಗ ಡೌ ಮಾಡ್ತಾವನೆ. ಅದೇ ಸಾಂಗ್ ಐತ್ ನೋಡು. ಚಂದನ್ ಶೆಟ್ಟಿದೊಂದು ಸಾಂಗ್ ಇದೆ, ನನ್ನ ಸಾಂಗ್. ಅದು ಹೇಳ್ತಿದ್ದ ಚಂದ. ಏಯ್ ಪರವಾಗಿಲ್ಲ, ಡೌ ಮಾಡ್ಬೇಡ, ಹೇಳೀಗ. ಈಗ ಎಷ್ಟು ಈಗ ಡೌ ಮಾಡ್ಬೇಡ, ನೀನ್ ಫಸ್ಟ್ ಹೇಳು. ಆಮೇಲೆ ನಾವು ಆಂಕರ್, ಫಸ್ಟ್ ನೀನ್ ಹೇಳು. ನೀವು ಬನ್ನಿ ಅಲ್ಲಿ ಡ್ಯಾನ್ಸ್ ಮಾಡಿ ಬನ್ನಿ. ಗೈಸ್, ನಾನು ಇವಾಗ ಜಸ್ಟ್ ಒಂದು ನಿಮಿಷ ಇವಾಗ ಜಸ್ಟ್ ನಾನು ಪಲಾವ್ ತಿಂದು ಮತ್ತು ಸ್ವಲ್ಪ ಮೊಟ್ಟೆ ಎಲ್ಲ ತಿಂದು ಕೂತಿದ್ದೀನಿ. ಸೊ ಕೈಯಲ್ಲಿ ತಿನ್ನೋ ಮಜಾನೇ ಬೇರೆ ಗೈಸ್. ಲಿಟ್ರಲ್ ಅದು ಮೊಟ್ಟೆ ಇರುತ್ತಲ್ಲ, ಅದೆಲ್ಲ ಪೀಸ್ ಮಾಡ್ಕೊಳ್ಳೋಕ್ಕೆ ಕೈ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕೈ ನಿಕ್ಕೊಳ್ಳೋದ್ರಲ್ಲ ಮಜಾ ಇರುತ್ತಂತೆ. ಈಗ ಸ್ನಾನಕ್ಕೆ ಹೋಗ್ಬೇಕು ಗೈಸ್. ಸ್ನಾನಕ್ಕೆ ಹೋಗ್ಬಿಟ್ಟು ಜಿಮ್ಮಿಗೆ ಹೋಗ್ಬೇಕು. ಈ ಎಷ್ಟು ಹಾಡು ಹೇಳ್ತಾಳೆ ನೀನು ಆಡೋ, ನಿಂಗೆ ಮೋಟಿವೇಶನ್ ಸಿಗುತ್ತೆ. ನಿಮ್ಗೆ ಯಾವ್ದು ಇಷ್ಟ? ಗೈಸ್, ಇವಾಗ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಯಶು ಅವರು. ಅವರ ಡುಮ್ಮು, ಅವರ ಹಸ್ಬೆಂಡ್ ಡುಮ್ಮುಗೋಸ್ಕರ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಿದ್ದಾರೆ. ಹಾಂ ಬರ್ತಾನೆ ಇಲ್ಲ? ಹಾಂ ಗುಂಡು 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 ನನ್ನ ಗುಂಡಣ್ಣ, ನಾನ್ ತಿನ್ನೋ ಚಾಕ್ಲೇಟ್ಗಿಂತ ನೀನೆ ಸ್ವೀಟ್ ಅಣ್ಣ. ಅಷ್ಟೇ, ಎರಡು ಲೈನ್ ಅಷ್ಟೇ ಬರ್ದಿದ್ದ ಯಶು ಸೋಂಬೇರಿ ಗೈಸ್. ಅದ್ರ ಮುಂದೆ ಬರ್ದೇ ಇಲ್ಲ ನೋಡಿ ಇವಳು. ಅಷ್ಟೇ ಹೇಳ್ತಿದ್ದೀನಿ ನಾನು. ಯಾರು ಮಾಡಿರೋ ಸಾಂಗ್ ಅದು? ಯಾವ್ದೋ ಇಲ್ಲ, ಯಾವ್ದೋ ಮೂವಿಲಿ ಒಂದು ಸಾಂಗ್ ಇದೆ, ನಾನು ಈ ತರ ಚೇಂಜ್ ಮಾಡಿದ್ದೀನಿ. ನೈಸ್. ಇವಾಗ ಕಿರಣ್ ಹೇಳ್ತಾನೆ, ನಮ್ಮ ಪೋಕು ನೋಡಿ ಏನಾದ್ರು ಮಾಡ್ಕೊಳ್ಳಿ ಮಕ್ಕಳು ಏದಾಗ್ಲೂ ಮಾಡ್ತೀವಾಗ. ನೀನೇ ತಾನೇ ನನ್ನ ಈ ಪುಟ್ಟ ಹೃದಯವಿದ್ದು ನಿಂದೇ ತಾನೇ ಕಾದಿರುವೆ ಎಲ್ಲ ಮರೆತು ಇಲ್ಲೇ ಕುಳಿತು ನಿನಗಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೇಳು, ಚಿಕ್ಕ ಮಗ್ಳಿಗೆ ಹೇಳ್ಕೊಟ್ಟಾಗ ಹೇಳ್ಸ್ಕೊತಿದ್ದಾಳು ನೀನು. ಬರುತ್ತೆ ನಾಚಿಕೆ.
ರೀಲ್ಸ್ ನೋಡ್ಕೊಂಡು ಹೇಳ್ಬೇಕಂತೆ ಯಾವ ಕಾಲ ಬಂದ್ಬಿಡ್ತಾರೆ ನೋಡಿ ಗೈಸ್. ಇವಾಗ ರೆಡಿಯಾಗಿ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಜಿಮ್ಮಿಗೆ ಹೋಗೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಐಮ್ ಕೈಂಡ್ ಆಫ್ ಟಯರ್ಡ್ ಆಲ್ರೆಡಿ, ಬಟ್ ಸ್ಟಿಲ್ ಮನೇಲಿ ಕುತ್ಕೊಳ್ಳೋದಕ್ಕಿಂತ ಹೊರಗಡೆ ಶುಡ್ ಕೀಪ್ ಮೈ ಸೆಲ್ಫ್ ಬಿಸಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಇತ್ತೀಚೆಗೆ ನಾನು ನಿದ್ದೆನೂ ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಫಿಸಿಕಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇದ್ದರೆ ಮೇ ಬಿ ನನ್ನ ನಿದ್ದೆ ಅಥವಾ ನನ್ನ ಸ್ಲೀಪ್ ರೂಟೀನ್ ಫಿಕ್ಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಇನ್ನು ಬರೋಂಗಿಲ್ಲ, ಲಿಫ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಇವಾಗ ಈ ಜಾಗಕ್ಕೆ ನಾವು ಹೋಗ್ತಾ ಇರೋದಂತೆ. ಆ್ಯಂಡ್ ಐ ಫೈನಲಿ ಮೆಟ್ ಮೈ ಫ್ರೆಂಡ್. ಸೇ ಹಾಯ್. ಸೊ ಈ ಮನುಷ್ಯನ ನಾನು 2.5 years ಹಿಂದೆ ನಮ್ಮ ಕೋಚ್ ಏನಿದ್ರು ಆ ಜಿಮ್ಮಲ್ಲಿ ನೋಡಿದ್ವಿ, ಬಟ್ 2 ವರ್ಷ ಯಾವಾಗಲೂ ಮಾತಾಡಿರಲಿಲ್ಲ. ಆಮೇಲೆ ರೀಸೆಂಟಾಗಿ ಮಾತಾಡಿ ಎಷ್ಟು ಎಲ್ಲರೂ ಫ್ರೆಂಡ್ಸ್ ಆಗಿದ್ರೆ ಎಲ್ಲರೂ ಇವಾಗ ಫ್ಯಾಮಿಲಿ ಥರ. ಸೊ ಇವಾಗ ಈ ಜಿಮ್ಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇದು ನಮ್ಮ ಹಳೆ ಕೋಚ್ ಏನಿದ್ರು ಅವ್ರು ಕೊಟ್ಟಿದ್ದಂತೆ. ಸೊ ಹಾಗಾಗಿ ಅದ್ರಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ನೋಡೋಣ ಈ ಜಿಮ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಇಟ್ಸ್ ಲೈಕ್ ಫಕಿಂಗ್ ಮ್ಯಾಸಿವ್. ಚೆನ್ನಾಗಿ ಅನ್ನಿಸ್ತದೆ. ನೋಡೋಣ ಓಪನ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಫುಲ್ ಜೋಶಲ್ಲಂತೂ ಬಂದ್ಬಿಟ್ವಿ. ನೋಡೋಣ, ಯಾರು ಕಾಣಿಸ್ತಾನೆ ಇಲ್ಲ. ಸೊ ಗೈಸ್ ಇವಾಗ ನಾನು ರೆಸ್ಟ್ ರೂಮ್ಗೆ ಅಂತ ಹೇಳ್ಬಿಟ್ಟು ಬಂದೆ. ಇದು ಆ್ಯಕ್ಚುಲಿ ಫುಲ್ ಲಾಕರ್ಸ್ ಇದೆ. ಇದು ಬರೀ ಒನ್ ಸೈಡ್ ಆಫ್ ಇಟ್ ಅಷ್ಟೇ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಸ್ಟೀಮ್ ರೂಮ್ಸ್ ಮತ್ತು ಶವರ್ ತೊಗೊಳೋದಕ್ಕೆ ಅಂತ ಇಷ್ಟೆಲ್ಲ ಇದೆ. ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಇಟ್. ಆ್ಯಂಡ್ ಇದಾದಮೇಲೆ ಆ್ಯಕ್ಚುಲಿ ಇದು ಎಂಟರ್ ಆಗಿದ್ದ ಜಾಗ ಅಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ ಯು ಕ್ಯಾನ್ ಬ್ಲೋ ಡ್ರೈ ಯುವರ್ ಹೇರ್ ಅದಕ್ಕಿಂತ ಬ್ಲೋ ಡ್ರೈ ಇಟ್ಟಿದ್ದಾರೆ, ಮಿರರ್ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲೂ ಮತ್ತೆ ಅಗೇನ್ ಸ್ಟೀಮ್ಗೆ ಅಂತ ಹೇಳ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಮತ್ತೆ ಲಾಕರ್ಸ್ ಇದೆ. ಸೊ ಐ ಜಸ್ಟ್ ಫೆಲ್ಟ್ ಲೈಕ್ ದಿಸ್ ಪ್ಲೇಸ್ ಇಸ್ ಕ್ರೇಜಿ. ಇಲ್ಲಿ ತನಕ ನಾನು ಎಕ್ಸ್ಪ್ಲೋರೇ ಮಾಡಿರಲಿಲ್ಲ. ದುಡ್ಡಿದ್ರೆ ನೋಡಿ ಏನೇನು ಎಕ್ಸ್ಪ್ಲೋರ್ ಮಾಡೋದು. Last time we talked, you had nothing to say. You chose to walk, give what we had away. I hope you get what you're looking for. But babe, with me, you close the door on everything we could have been. Don't go thinking we could be friends. ಗೈಸ್ ಇವಾಗ ಇಲ್ಲಿ ಕೂತ್ಕೊಂಡು ನನ್ನ ಶೂಸು ಸಾಕ್ಸ್ ಎಲ್ಲ ಹಾಕೋತಾ ಇದ್ದೀನಿ. ಆಮೇಲೆ ಓನ್ಲಿ ಒನ್ ಅಂದರೆ ಇಲ್ಲಿ ಅದು ಶೂಸ್ ಹಾಕೊಡೋದಕ್ಕೆ. ವಾಟ್ ಅ ಪ್ಲೇಸ್ ಗೈಸ್, ವಾಟ್ ಅ ಪ್ಲೇಸ್. ಅವ್ರೇನೋ ಹೇಳ್ತಾಯಿದ್ರು 1 ಇಯರ್ಗೆ 50,000 ಏನೋ ಪ್ಯಾಕೇಜ್ ಸಮಥಿಂಗ್ ಅಂತ. ಐ ಡೋಂಟ್ ನೋ, ಇನ್ನೊಂದ್ಸಲ ಅವ್ರ ಹತ್ರ ಡೀಟೇಲ್ಸ್ ಕೇಳಿ ಹೇಳ್ತೀನಿ ನಿಮಗೆ. ಸೊ ಇದು ಆ್ಯಕ್ಚುಲಿ ಸಾಕಾರ್ ನಗರಲ್ಲಿರೋದು. ಆಮೇಲೆ ಈ ಥರ ಎಲ್ಲ ಜಾಗ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಐ ಡಿಂಟ್ ಡೂ ಮೈ ಹೇರ್ ಟುಡೇ. ಅವಿಂಜಮ್ ಕೊಡಕ್ಕೆ ಕೊಡ. I'm actually down. I said I'm actually down. करो अभी करो. Don't do like that please. ಗೈಸ್ ಇಲ್ಲಿ ನೋಡಿ ಬಾಲ್ಯ ಕ್ಲಾಸ್ ಇದೆ ಅಂತ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟೆ. ಬಟ್ ದೆನ್ ಇಟ್ಸ್ ಓನ್ಲಿ ಫಾರ್ 4 to 11 years old kids. ಆ್ಯಂಡ್ ಇಲ್ಲ ನೀರು ತೊಗೋಬೇಕು ಇವಾಗ. ಗಿವ್ ನೋ ಅದು ಬರಲ್ಲ ಬೇಡ ಅಂತ ಬರ್ತಾ ಇದೆ. ಗೈಸ್ ಅಂತೂ ಇಂತೂ ನನ್ನ ವರ್ಕೌಟ್ ಆಯ್ತು. ಇವಾಗ ಸ್ವೆಟರ್ ಹಾಕೋತಾ ಇದ್ದೀನಿ. ನಂದು ಬ್ಯಾಗ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಓಡೋ ಅಂಥ ಸಮಯ. ಐ ಟೋಟಲಿ ಲವ್ ದಿಸ್ ಜಿಮ್ ಗೈಸ್. ಮೇ ಬಿ ಹತ್ರ ಇದ್ದರೆ ಅಥವಾ ಇಲ್ಲಿಗೆ ಇನ್ ದ ಫ್ಯೂಚರ್ ಯಾವಾಗಲೂ ಶಿಫ್ಟ್ ಆದರೆ ದಿಸ್ ಇಸ್ ದಟ್ ಒನ್ ಜಿಮ್ ಅಲ್ಲಿ ಡೆಫಿನೆಟ್ಲಿ ಕಮ್ ಟು. ಇಲ್ಲಿ ಪ್ರೈಸಸ್ ಎಲ್ಲ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಸೊ ಸಾಕರ್ ನಗರ್ ನಿಯರ್ ಬೈ ಯಾರಾದರೂ ಇದ್ದರೆ ನೀವು ಇಲ್ಲಿಗೆ ಬರ್ಬೋದು. ಐ ಆಮ್ ನಾಟ್ ಪ್ರಮೋಟಿಂಗ್ ದಿಸ್, ಐ ರಿಯಲಿ ಲೈಕ್ ದಿಸ್ ಪ್ಲೇಸ್. ನನಗೆ ತುಂಬ ದೊಡ್ಡ ಲಕ್ಸುರಿ ಪ್ಲೇಸಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಯೂಶಲಿ. ಸೊ ಹಾಗಾಗಿ ಸೊ ಗೈಸ್ ಇಲ್ಲಿ ಇವ್ರದ್ದೇ ನ್ಯೂಟ್ರಿಷನಿಸ್ಟ್ ಮೀಲ್ ಇದೆ. ಸೊ ಎಲ್ಲ ಹೆಲ್ದಿಯಾಗಿ ತಿನ್ಬೋದು. ಆ್ಯಂಡ್ ದಿಸ್ ಇಸ್ ಬೇಸಿಕಲಿ ದ ಕೌಂಟರ್ ಅಂತ ಹೇಳ್ಬೋದು. ಇವಾಗ ಫೈನಲಿ ಪಾರ್ಕಿಂಗಿಗೆ ಬಂದ್ವಿ. ಇವಾಗ ಶಾಂತಿ ಇಸ್ ಗೋಣ ಡ್ರಾಪ್ ಮೀ ನಾವು. ಸೊ ನಮ್ಮ ಮನೆಗೆ ನಮ್ಮಮ್ಮನೂ ಫೋನ್ ಮಾಡಿದ್ರು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಇಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ನಾಳೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಹೋಗ್ಬೇಕು ಅಲ್ಲಿಗೆ. ಅದಕ್ಕಿಂತ ಮುಂಚೆ ಪ್ಯಾಕ್ ಮಾಡಬೇಕು. ಏನು ತೊಗೋಬೇಕಂತ ಗೊತ್ತಿಲ್ಲ ಗೈಸ್. ನೋಡುವ ಮನೆಗೆ ಹೋಗಿ ಅಮ್ಮ ಏನು ಹೇಳ್ತಾರೆ ಅಂತ ಅದ್ರ ಪ್ರಕಾರ ಪ್ಯಾಕ್ ಮಾಡುವ. ನಾನು ಹೋಗೋಷ್ಟೊಂದು ಮಲ್ಕೊಂಡಿರ್ತಾರೋ ಗೊತ್ತಿಲ್ಲ. ಸೊ ಗೈಸ್ ನನಗೆ ಸಾಕರ್ ನಗರದಲ್ಲಿ ಹ್ಯಾವ್ ಅ ಲಾಡ್ ಆಫ್ ಬ್ಯಾಡ್ ಮೆಮೊರೀಸ್. ಸೊ ಅದಕ್ಕೆ ಒಂದು ರೀಸನಿಗೆ ನಂಗೆ ಬರೋಕ್ಕೆ ಇಷ್ಟ ಆಗಲ್ಲ. ನನ್ನ ಫ್ರೆಂಡ್ಸ್ಗೋಸ್ಕರ ಬರಬೇಕಾಗತ್ತೆ. ಇವಾಗ ಅನಿರುದ್ಧ್ ಕಾಲ್ಡ್. ಅವ್ನು ಅಂದರೆ ಅನಿರುದ್ಧ್ ಇಸ್ ಬೇಸಿಕಲಿ ಶಾಂತೀಸ್ ತಮ್ಮ ಥರ, ತಮ್ಮನೇ, ಒಂದು ಸ್ವಂತ ತಮ್ಮ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಅವ್ರು ಸಿಕ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಈಸ್ ಇನ್ ಇಸ್ ಫ್ರೆಂಡ್ಸ್ ಹೌಸ್. ಸೊ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಒಂದು 2 ನಿಮಿಷ ಹಾಯ್ ಅಂತ ಹೇಳ್ಬಿಟ್ಟು ಮನೆಗೆ ಹೊರಡಬೇಕು. ಸೊ ಯೂಶಲಿ ದೀಸ್ ಆರ್ ದ ಫ್ರೆಂಡ್ಸ್ ದಟ್ ಐ ಹ್ಯಾಂಗ್ ಅರೌಂಡ್ ವಿತ್. ಸೊ ಇವಾಗ ಅಲ್ಲಿಗೆ ಹೋಗೋಣ. ನಮ್ಮಮ್ಮ ಇವಳು ಇಷ್ಟೊತ್ತಾರು ಬರಲೇ ಇಲ್ಲ ಅಂತ ಅನ್ಕೊಂತಿರ್ತಾರೆ. ಬಟ್ ಏನು ಮಾಡೋದು, ಅವನು ತುಂಬ ದಿನ ಆಯಿತು. ಸೊ ಹಾಗಾಗಿ ಸಿಗೋಣ. ಗೈಸ್ ಫೈನಲಿ ಅನಿರುದ್ಧನ ನೋಡಿ. ವಾಟ್ ಆರ್ ಯು ಡೂಯಿಂಗ್ ಅನಿರುದ್ಧ್?
Nothing. Just Playing games and all, huh? Yeah, playing games. Yeah, I chilling. can see that. And what is this? I've never seen this in my whole life. That's GT, like what is this? You can sit and play in this? yeah, like I can drive the car. Oh, and TV ಏನೋ ಪ್ಲೇ ಮಾಡ್ಕೊಂಡು ಕೂತಿದ್ದಾನೆ. Whose guitar is this? Hari's? Yeah. Nice setup, huh? It is his house, huh? Yep. Nice. I like the way that he has kept his place. ಚೆನ್ನಾಗಿದೆ guys ಅಲ್ವಾ? And we can show you of our Hot Wheels cars, by the way. What is that? Look at the Hot Wheels cars. Oh my god, he's a big It's just me and you got this. you guys one. like this, huh? Yeah. Wow, nice. Look at the cars. Which one is your favorite though? Out of all this? Mine, it's hard to pick, but I'll pick GTR. It's like the It's nice. It's coolest. Funky colors. Both the brothers like funky colors, huh? ಇದೆ ಅವ್ರದ್ದು ಡಾಗ್ ಜೆರಿ ಯಾವಾಗಲೂ ಕಾಲಲ್ಲಿ ಜರಿ ಅಂತಿರ್ತಾನೆ ಅವನು ಕುಡಿತಾನೆ. ಈವನ್ ಜರಿ ಇಸ್ ಆಲ್ಸೋ ಹ್ಯಾಪಿ. ಹತ್ರ ಹೋದ್ರೆ ಬೊಗಳುತ್ತಾನೆ ನಾನು. ಜುಟ್ಟು ಬೆಲ್ಲ ಹಾಕ್ಬಿಟ್ಟಿದ್ದೀರಾ? ಯು ನೋ ವಾಟ್ ಡಸ್ ಜುಟ್ಟು ಮೀನ್ಸ್? Yeah, I know. Jut is that you put. Siri thought you, huh? So much Siri Jut, thought. we know How do you know? so much of influence. ಗೈಸ್ ಇವಾಗ ಹೋಮ್ ಟೂರ್ ಮಾಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ವಾವ್, ಐ ಲವ್ ದಿಸ್ ಪೇಂಟಿಂಗ್. He does painting. Hey, make him paint one for me also, no? Does he charge for these things? For you, there's nothing like for you, I know. He paints, we steal it. No, like you steal it. No, but this one's a nice Just like one. paint it. On the light, no, what is wrong with you? You're making me feel like I'm going for a like ghost. Oh my god, he keeps it so nice. Guys, ನನ್ನ ಪ್ರಕಾರ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ, ಬಟ್ ದಿಸ್ ಪರ್ಸನ್ ಹರಿ, ಐ ಡೋಂಟ್ ನೋ ಹೂ ಇಸ್, ಐ ಹ್ಯಾವ್ ನೆವರ್ ಮೆಟ್ ಹಿಮ್, ಬಟ್ ತುಂಬ ಚೆನ್ನಾಗಿ ಹಿಡ್ಕೊಂಡಿದ್ದಾರೆ ಜಾಗನ. ಐ ಥಿಂಕ್ ಈಸ್ ಅ ವೆರಿ ಆರ್ಟಿಸ್ಟಿಕ್ ಪರ್ಸನ್. He's into creative field, no? Look And at ಇಲ್ಲಿ the ನೋಡಿ, collections also. ಡೋಂಟ್ ಯೂಸ್ ಯುವರ್ ಟ್ಯಾಲೆಂಟ್ ಹಿಯರ್, ಯು ವಿಲ್ ಡೆಫಿನೆಟ್ಲಿ ಫೀಲ್ ಶಾಂತಿ. You see one move and you will know what is Okay, while ಇವ್ರು ನೋಡಿ, ಇವೆಲ್ಲ ಹುಚ್ಚಿಡ್ತಿದೆ ಇವ್ರಿಬ್ರಿಗೂ. ದೇ ಆರ್ ಡೂಯಿಂಗ್ ದೇರ್ ಓನ್ ಥಿಂಗ್ಸ್. ಜರಿ ಇಸ್ ರನ್ನಿಂಗ್ ಅವೇ ನಾ. I did. ಗೈಸ್ ಇಲ್ಲಿ ನೋಡಿ, ಇಲ್ಲೂ ಒಂದಷ್ಟು ಬಸ್ಸು ಕಾರೆಲ್ಲ ಇಟ್ಟಿದ್ದಾರೆ. ಈಸ್ ಅ ವೆರಿ ಕ್ರಿಯೇಟಿವ್ ಪರ್ಸನ್ ಕಮಿಂಗ್ ಟು ಹೆಂಗೆಲ್ಲ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಐ ಆಮ್ ಟೋಟಲಿ ಲವಿಂಗ್ ಇಟ್. ಇಲ್ಲೂ ನೋಡಿ ಏನೋ ಸ್ಟಿಕ್ಕಿ ನೋಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಆ್ಯಂಡ್ ದಿಸ್ ಥಿಂಗ್ಸ್ ನೈಸ್. ಗೈಸ್ ಇವಾಗ ಅಂದಿರೋದಕ್ಕೆ ಹಾಯ್ ಬಾಯ್ ಹೇಳಿ ಹೊರಗಡೆ ಬಂದಾಯಿತು. ವಾಟ್ ಅ ಬ್ಯೂಟಿಫುಲ್ ಹೌಸ್ ಗೈಸ್. ಎಷ್ಟು ಸಖತ್ತಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ ನನ್ನ ಮನಸ್ಸು ಅಂದರೆ ಫುಲ್ ಖುಷಿ ಆಗುತ್ತೆ. ಆಫ್ ದ ಫ್ಯಾನ್ ಎಷ್ಟು ಸಖತ್ತಾಗಿ ಹಿಡ್ಕೊಂಡಿದ್ದಾರೆ ಅಂತಂದ್ರೆ ಫುಲ್ ಖುಷಿ ಆಗೋಯ್ತು ಮನೆ ನೋಡಿ. ಮನೆ ಅಂದ್ರೆ ಹಂಗೆ ಹಿಡ್ಕೋಬೇಕು ಗೈಸ್. ಎಷ್ಟು ಪ್ರತಿಯೊಂದು ಥಿಂಗ್ಸ್ ಅದ್ರ ಜಾಗದಲ್ಲಿದೆ, ವಿಚ್ ಇಸ್ ವೆರಿ ಇಂಪಾಸಿಬಲ್ ಇನ್ ಮೈ ಹೌಸ್. ಗೈಸ್ ಫೈನಲಿ ಇವಾಗ ಮನೆಗೆ ಬಂದು ತಿಂಡಿ ತಿಂದು ನಾನು ನಮ್ಮಮ್ಮ ಮಾತಾಡ್ತಾ ಇದ್ದೀವಿ. ಸೊ ಇವಾಗ ಹೆಂಗೆ ಅಂತಂದರೆ ಅಣ್ಣ ಅದಕ್ಕೆ ಬಂದಾಗ್ಲಿಂದ ನನ್ನ ರೂಮ್ನ ಅಪ್ಪ ಅಮ್ಮನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು. ನನಗೆ ಅವರು ನಮ್ಮ ಜೊತೆ ಇರ್ತಾರೆ ಅಂತಂದರೆ ಒಂದು 4 BHK ಮನೆ ಮಾಡೋದಿತ್ತು, ಬಟ್ ಇದಕ್ಕೆ ಎಷ್ಟೊಂದು ರೇಟ್ ಕೊಡ್ತಾ ಇದ್ದೀವಿ. ಇವತ್ತು ನಾನು ಯಶು ಮಾತಾಡ್ತಾ ಇದ್ವಿ ಪೂಲಲ್ಲಿದ್ದಾಗ. ನೋಡು, ಇದಕ್ಕೆ ಪೇ ಮಾಡೋದು ನಾನು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಗೈಸ್, ಎಲ್ಲಿದ್ರು ಏನು ಇದ್ರೂ ಅಂತ ಹೇಳಿಬಿಟ್ಟು. ನಂದು ಬೇರೆ ಏನೇನೋ ಪ್ಲ್ಯಾನ್ಸ್ಗಳು ನಡೀತಾ ಇದೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾನು ಅದು ಯಾವಾಗ ಏನಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಐ ಥಿಂಕ್ ದಟ್ಸ್ ಮೋಸ್ಟ್ ಅಬೌಟ್ ದಿಸ್ ವ್ಲಾಗ್ ಗೈಸ್, ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಐ ಆಮ್ ಸ್ಟಿಲ್ ನಾಟ್ ಓವರ್ ದಟ್ ಜಿಮ್. ಆಲ್ಸೋ ನಾನು ನಿಮಗೆ ಆ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ 1 year ಪ್ಯಾಕೇಜ್ ಬಂದ್ಬಿಟ್ಟು ಆ ಜಿಮ್ಮಲ್ಲಿ 52,000 ಏನೋ ಹೇಳಿದ್ರು 1 year ಪ್ಯಾಕೇಜ್. ಸೊ ನಾನು ಅಲ್ಲ ಮುಂಚೆ ಇದ್ದ ಜಿಮ್ಮಲ್ಲಿ ಐ ಯೂಸ್ ಟು ಪೇ 11,000 or 12,000 ಅನಿಸುತ್ತೆ. ಐ ಥಿಂಕ್ ಗೋಲ್ಡ್ಸಲ್ಲಾದರೆ 22 ಏನೋ ಆಗ್ತಿತ್ತು, ಅದೇ ಜಾಸ್ತಿ ಅನ್ಕೋತಿದ್ವಿ ನಾವು. ಸೊ ಈ ಜಿಮ್ಮಲ್ಲಿ 50,000 ತಿಂಗಳಿಗೆ ವರ್ಷಕ್ಕೆ ಅಂತಂದರೆ ದ ಥಿಂಗ್ ಇಸ್ ಫೆಸಿಲಿಟೀಸ್ ಹಂಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಹೋದ್ರೆ ಆ ಫೀಲಿಂಗ್ ಇದೆಲ್ಲ ಗೈಸ್, ತುಂಬ ಸಲ ಏನು ಗೊತ್ತಾ, ಆ ಲಕ್ಸುರಿ ಫೀಲ್ ಇದಲ್ಲ, ದಟ್ ಈಸ್ ಸಮಥಿಂಗ್ ಎಲ್ಸ್ ಓನ್ಲಿ. ಸೊ ನಂಗೆ ತುಂಬ ಇಷ್ಟ ಆಯಿತು, ಒಂಥರ ಸಖತ್ ಖುಷಿ ಆಯಿತು ನೋಡಿ. ಆ್ಯಂಡ್ ಐ ವಾಸ್ ಥ್ಯಾಂಕಿಂಗ್ ಮೈ ಫ್ರೆಂಡ್ ಆಲ್ಸೋ ಫಾರ್ ಟೇಕಿಂಗ್ ಮೈ, ಬಿಕಾಸ್ ನನ್ನ ಫ್ರೆಂಡ್ಗೂ ಗೊತ್ತು ನನಗೆ ಆ ಥರ ಜಾಗಗಳು ತುಂಬ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಜಿಮ್ ಮಿಸ್ ಆಗುತ್ತೆ ಅಂದ್ಕೊಂಡಿದ್ದೆ, ಪುಣ್ಯಕ್ಕೆ ಮಿಸ್ ಆಗಲಿಲ್ಲ. ದಟ್ಸ್ ವೈ ಯು ನೀಡ್ ಫ್ರೆಂಡ್ಸ್. ನಿಮ್ಮ ಏನಂತಾರೆ, ನೀವು ಯಾವ ಫೀಲ್ಡಲ್ಲಿ ಇರ್ತೀರೋ ಅಥವಾ ನಿಮ್ಮ ಇಂಟ್ರೆಸ್ಟ್ಗಳೇನಿರುತ್ತೋ ಅದಕ್ಕೆ ಸರಿಯಾಗಿ ಫ್ರೆಂಡ್ಸ್ ಇದ್ದರೆ ನೀವು ಅದಕ್ಕೆ ಸ್ಟಿಕ್ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ನಮ್ಮಮ್ಮ ಇನ್ನೂ ಎಲ್ಲಿದೆಯಾ ಅಂತ ಕೇಳ್ತಿದ್ರು. ಸೊ ಪ್ಯಾಕಿಂಗ್ ಆಗಲೇ ಇಲ್ಲ, ನಾನು ಅಣ್ಣ ಅದಕ್ಕೇನೋ ಪ್ಯಾಕಿಂಗ್ ಮಾಡಲಿಲ್ಲಂತೆ. ಸೊ ಬೆಳಗ್ಗೆ ಎದ್ದು 4 ಗಂಟೆ 5 ಗಂಟೆಗೆ ಎದ್ದು ಪ್ಯಾಕಿಂಗ್ ಮಾಡಬೇಕು. ಇವಾಗ ಟೈಮ್ ಆಲ್ಮೋಸ್ಟ್ ಬಂದ್ಬಿಟ್ಟು 11:46 ಆಗಿದೆ ನೋಡಿ, ಟೈಮ್ 11:46. ಸೊ ಇವಾಗ ಮಲ್ಕೋಬೇಕು. 4 ಗಂಟೆಗೆ ಹೆಂಗೆ ಹೇಳೋದೋ ಗೊತ್ತಿಲ್ಲ. ಮೊನ್ನೆದೆಲ್ಲ ಫುಲ್ ಕೈ ನೋವಾಗ್ಬಿಟ್ಟಿದೆ ಗೈಸ್.
ಬಟ್ ಇಟ್ಸ್ ಓಕೆ, ಸ್ವಲ್ಪ ದಿನ ಅಷ್ಟೇ ನೋಡಿ. ಬೆಳಗ್ಗೆ 7 ಸಾವಿರ ನನಗೆ ಹಬ್ಬ. ನಾನಂತೂ 11 ಗಂಟೆ 12 ಗಂಟೆಗೆ ಇಲ್ಲ, ಒಂದೊಂದು ದಿನ 9 ಗಂಟೆಗೆ ಎಚ್ಚರ ಆಗುತ್ತೆ. ಲೇಟಾಗಿ ಏನಾದ್ರು ಮಲ್ಕೊಂಡ್ರೆ ಹಂಗಾಗುತ್ತೆ ಅಷ್ಟೆ. ಸೊ ನನಗೆ ಯಾರೋ ಒಬ್ಬರು ಗೈಸ್, ಐ ವುಡ್ ಸೋ ಬ್ಯಾಡ್ಲಿ ವಾಂಟೆಡ್ ಟು ಟಾಕ್ ಅಬೌಟ್ ದಿಸ್. ನನಗೆ ಯಾರೋ ಚಾಲೆಂಜ್ ಹಾಕಿದ್ದಾರೆ, ಅಂದರೆ ನಾಟ್ ಇನ್ ಅ ಬ್ಯಾಡ್ ವೇ ಆರ್ ಎನಿಥಿಂಗ್, ತುಂಬ ಸ್ವೀಟಾಗೇ ನಾನು ನಿಮಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೀವು 30 days ವ್ಲಾಗ್ ಚಾಲೆಂಜ್ನ ಮಾಡಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಹೈ ಟೈಮ್. ನಾನು ತುಂಬ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗ್ತಿರ್ಲಿಲ್ಲ, ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಕಮೆಂಟ್ ತೋರಿಸ್ತೀನಿ ರೀ, ಸುಮ್ಮನೆ ನಾನೇನೋ ಮೇಕಪ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ಬಾರ್ದಲ್ಲ. ಸೊ ಕೋಟ್ರೇಶ್ ಯಾದವ್ ಅಂತ ಯಾರೋ, ಧನುಶ್ರೀ ಅಕ್ಕ ಇಲ್ಲಿದೆ ನೋಡಿ. ಸೊ ನನ್ನ ಜಿಮ್ ಡೇಟ್ ವಿತ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಇಲ್ಲ ಅಂತಿದ್ದಲ್ಲ, ಆ ವ್ಲಾಗಲ್ಲಿ ಹೋಗಿ ಕಮೆಂಟ್ ಚೆಕ್ ಮಾಡಿ. ಸೊ ಅದರಲ್ಲಿ ಕಮೆಂಟ್ ಹಾಕಿದ್ದಾರೆ, ಧನುಶ್ರೀ ಅಕ್ಕ ನಿಮಗೆ ನನ್ನ ಕಡೆಯಿಂದ 30 days ಡೈಲಿ ವ್ಲಾಗ್ ಚಾಲೆಂಜ್ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಚಾಲೆಂಜ್ ಅಕ್ಸೆಪ್ಟೆಡ್. ಏನಮ್ಮ ಡೈಲಿ ಬೆಳಗ್ಗೆ ಎದ್ಬಿಟ್ಟು ನಾನು ವ್ಲಾಗ್ ಪೋಸ್ಟ್ ಮಾಡಿದ್ದೀನಿ ಅಂತ ಕೇಳ್ಬೇಕು ನೀವು. ಫುಲ್ ಅಂತ ಕೇಳಲ್ಲ. ಆಯಿತು, ನಡೆಯುತ್ತೆ. ಓಕೆ, ಸೊ ಚಾಲೆಂಜ್ ಅಕ್ಸೆಪ್ಟೆಡ್ ಗೈಸ್. ಬಟ್ ಟೈಮಿಂಗ್ ಎಷ್ಟೊತ್ತಿಗೆ ಪೋಸ್ಟ್ ಮಾಡೋದಮ್ಮ? ಟೈಮಿಂಗ್ ಎಲ್ಲ ಏನು ಬೇಡಲ್ಲ, ಯಾವಾಗ ಮಾಡೋಣ. ತುಂಬ ಕಷ್ಟಪಟ್ಕೊಂಬಾರ್ದು ನಮ್ಮ ಮೇಲೆ ನಾವು, ಬಿಕಾಸ್ ಟೈಮಿಂಗ್ ಅಂತ ಹೇಳಿದ್ಮೇಲೆ ನಾನೇ ಎಡಿಟ್ ಮಾಡಿ ನಾನೇ ಶೂಟ್ ಮಾಡಿ ಎಲ್ಲ ಮಾಡೋದಿದಲ್ಲ ಗೈಸ್. ಇಟ್ಸ್ ಅ ವೆರಿ ಹಾರ್ಡ್ ಥಿಂಗ್. ಯಾ, ಆ್ಯಂಡ್ ತುಂಬ ಜನ ಯೂಟ್ಯೂಬಿಂದ ನಮ್ಮ ದುಡ್ಡು ನಾವು ನೋಡ್ತೀವಿ, ನಮ್ಮ ದುಡ್ಡು ನೋಡಿ ಹಂಗೆ ಸಮಥಿಂಗ್ ಏನೇನೋ ಕಮೆಂಟ್ ಆಗ್ತಿರ್ತಾರೆ. ನಾನು ದೀಸ್ ಡೇಸ್ ನಾನು ಚೆಕ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ. ಬಟ್ ಒನ್ ಥಿಂಗ್ ಏನಂತಂದರೆ, ನನ್ನ ಮೇನ್ ಇನ್ಕಮ್ ಯೂಟ್ಯೂಬಲ್ಲ. ಯೂಟ್ಯೂಬಲ್ಲಿ ಬರೋದು ನನಗೆ ಯಾವ ಮೂಲೆಗೂ ಆಗಲ್ಲ, ಇಫ್ ಐ ಹ್ಯಾವ್ ಟು ಸೇ ಆನೆಸ್ಟ್ಲಿ. ಏನಂತಂದರೆ ನನಗೊಂಥರ ಚೆನ್ನಾಗಿ ಅನಿಸುತ್ತೆ ಯೂಟ್ಯೂಬ್ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಸ್ವಲ್ಪ ವರ್ಷಗಳಾದಮೇಲೆ ಇಫ್ ಯು ಲುಕ್ ಬ್ಯಾಕ್, ಇದೆಲ್ಲ ಮೆಮೊರೀಸ್ ಇರುತ್ತೆ ಗೈಸ್. ಜಸ್ಟ್ ಇಮ್ಯಾಜಿನ್, ನಾನು ಅಮ್ಮ ಇಲ್ಲಿ ಹೋಗಿದ್ವಲ್ಲ, ಹಿಂಗೆ ಮಾಡಿದ್ವಲ್ಲ, ಅಪ್ಪ ಹಿಂಗಂತಿತ್ತಲ್ವಾ ಅನ್ನೋದೆಲ್ಲ ಒಂದು ಮೆಮೊರಿ ಇರುತ್ತೆ. ಸೊ ನಿಮ್ಮನ್ನೇ ನೀವು ಹೆಂಗಿದ್ರಿ, ಹೆಂಗೆ ಚೇಂಜ್ ಆದ್ರಿ ಅಂತೆಲ್ಲ ನೋಡ್ಬೋದು ಅನ್ನೋದೊಂದು. ಸೊ ಹಾಗಾಗಿ ಐ ಎಂಜಾಯ್ ದಿಸ್. ಐ ಥಿಂಕ್ ಮೇನ್ಲಿ ವ್ಲಾಗ್ ಮಾಡೋದಕ್ಕಿಂತ ವ್ಲಾಗ್ದು ಎಡಿಟ್ ಮಾಡೋದು ನಾನು ತುಂಬ ಎಂಜಾಯ್ ಮಾಡ್ತೀನಿ. ದಟ್ಸ್ ವೈ ಐ ಡೂ ವ್ಲಾಗಿಂಗ್. ನಾಳೆ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ನಾಳೆ ವ್ಲಾಗನ್ನೇ ವೆಯ್ಟ್ ಮಾಡಿ ನೋಡ್ತಾ ಇರಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. I think that's most of it. I hope you guys enjoyed this video. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. See you in next video. Bye bye.